ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಆಚಾರ್ಯರೇ. ಈ ಪ್ರತಿ ವಾರದಲ್ಲಿಯೂ ಕೂಡ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮವನ್ನೇನು ಏರ್ಪಾಡು ಮಾಡಿದ್ದೀರಿ, ಅದರಿಂದ ತುಂಬ ಜನ ತಮ್ಮ ಅಭಿಮಾನಪೂರ್ವಕವಾದ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಿಸಲಿ, ಅನೇಕ ಪ್ರಶ್ನೆಗಳು ಮೂಡಿಬರಲಿ, ನಮಗೆ ಅನೇಕ ಧಾರ್ಮಿಕ ಪ್ರಶ್ನೆಗಳ ಮೇಲೆ ಉಂಟಾಗಿರ್ತಕ್ಕಂಥ ಜಿಜ್ಞಾಸೆಗಳೇನಿದೆ ಅವೆಲ್ಲವೂ ಕೂಡ ಪರಿಹಾರವಾಗ್ತಾ ಇದೆ, ಪ್ರಮಾಣಬದ್ಧವಾದ ಉತ್ತರ ಸಿಗ್ತಾ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದರಿಂದ ಪ್ರಶ್ನೆ ಕೇಳುವವರಿಗೂ ಕೂಡ ಒಂಥರ ಹುಮ್ಮಸ್ಸು ಬಂದಿದೆ. ಅಷ್ಟೇ ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ಯೋಗ್ಯ ರೀತಿಯಲ್ಲಿ ತಾವು ಉತ್ತರವನ್ನು ನೀಡ್ತಾ ಇರೋದ್ರಿಂದ ನಮ್ಮೆಲ್ಲರದು ಹೃತ್ಪೂರ್ವಕವಾದ ಒಂದು ನಮಸ್ಕಾರಗಳು, ಅಭಿವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಬಹುಶಃ ಇದು 10ನೇ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಅನೇಕ ಭಕ್ತರು ಕೇಳಿದ ಪ್ರಶ್ನೆಗಳನ್ನು ತಮ್ಮ ಮುಂದೆ ನಾವು ಇಡೋದು. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ಊರ್ಧ್ವಪುಂಡ್ರ ಧಾರಣೆ ಮಾಡದಲೇ ಈ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡಬಹುದಾ ಅಂತನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ತಾವು ಏನು ಉತ್ತರ ಹೇಳ್ತೀರಿ? ಊರ್ಧ್ವಪುಂಡವನ್ನು ಧಾರಣ ಮಾಡದಲೇ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡಲೇಬಾರದು. ಆ ವಿಷಯಕ್ಕೆ ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ: ಊರ್ಧ್ವಪುಂಡ್ರಂ ವಿಹೀನಂ ಯತ್ ಸ್ಯಾತ್ ಸಂಧ್ಯಾಕರ್ಮಾದಿಕಂ ಚರೇತ್ ತತ್ಸರ್ವಂ ರಾಕ್ಷಸೈರ್ನೀತಂ ಜಪಹೋಮಾದಿಕಂ ತಥಾ ಅಂತ ಪ್ರಮಾಣ ಹೇಳುತ್ತೆ. ಇದರ ಅಭಿಪ್ರಾಯ ಏನು ಅಂತಂದರೆ, ಊರ್ಧ್ವಪುಂಡವನ್ನು ಧಾರಣ ಮಾಡಿದರೆ, ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ನಾವು ಮಾಡಿದ್ರೆ ಅವೆಲ್ಲವನ್ನು ಅದನ್ನೇನು ಪುಣ್ಯ ಬರುತ್ತೆ, ಅವೆಲ್ಲವೂ ರಾಕ್ಷಸರು ತೊಗೊಂಡು ಹೋಗ್ತಾರೆ, ರಾಕ್ಷಸರ ಪಾಲಾಗುತ್ತೆ. ಆದ್ದರಿಂದ ಊರ್ಧ್ವಪುಂಡವನ್ನು ಧಾರಣ ಮಾಡಿಯೇ ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನು ಮಾಡಬೇಕು. ಪೂಜ್ಯ ಆಚಾರ್ಯರ ಆಧಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಶ್ನೆ ಏನೆಂದರೆ, ಪ್ರತಿನಿತ್ಯ ನಾವು ಎಷ್ಟು ನಾಮಗಳನ್ನು ಧರಿಸಬೇಕು? ಪ್ರತಿನಿತ್ಯ ಬೆಳಗ್ಗೆ ಗೋಪಿಚಂದ್ರವನ್ನು ಧಾರಣ ಮಾಡ್ತೀವಿ, ಭೋಜನ ಕಾಲದಲ್ಲಿ ಗಂಧವನ್ನು ಧಾರಣ ಮಾಡ್ತೀವಿ. ಗೋಪಿಚಂದ್ರನ ನಾಮವನ್ನು ಧಾರಣ ಮಾಡುವಾಗೆ ಆಗಲಿ ಅಥವಾ ಗಂಧದಿಂದ ನಾಮಗಳನ್ನು ಧಾರಣ ಮಾಡುವಾಗೆ ಆಗಲಿ 12 ನಾಮಗಳನ್ನು ಧಾರಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದ್ವಾದಶೈವತ್ತು ಪುಂಡ್ರಾಣಿ ಧಾರೆಯೇ ದ್ವಿಜಸತ್ತಮಃ ಧಾರೆಯೇ ದ್ವಿಜಸತ್ತಮಃ 12 ನಾಮಗಳನ್ನು ಧಾರಣ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಒಂದು ವಿಶೇಷವನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ಥಾನಾನಿ ದ್ವಾದಶ ಅಷ್ಟೌವ ಇತ್ಯಾವು ಕೇಚನ್ ಮನೀಷಿಣ ಅಂದರೆ 12 ನಾಮಗಳು ಅಂತ ಕೆಲವರು ಹೇಳ್ತಾರೆ, 13 ನಾಮಗಳು ಅಂತ ಕೆಲವರು ಹೇಳ್ತಾರೆ, ಕೆಲವರು 8 ನಾಮಗಳನ್ನು ಧಾರಣ ಮಾಡಬೇಕು ಅಂತ ಹೇಳ್ತಾರೆ. ಈ 3ರ ಪೈಕಿ 8 ನಾಮಗಳು ಎಂಬ ಪಕ್ಷ ಹೊಂದಿದಲ್ಲ, ಇದು ಶಿಷ್ಟಾಚಾರಕ್ಕೆ ವಿರುದ್ಧವಾದ ಕಾರಣ ಅದರ ಬಗ್ಗೆ ನಾವು ಹೆಚ್ಚು ಪ್ರಶ್ನೆ ಮಾಡೋದು ಬೇಕಾಗಿಲ್ಲ ಮತ್ತು ಉತ್ತರವೂ ಬೇಕಾಗಿಲ್ಲ. ಅದು ಆ ಪದ್ಧತಿ ಆಚರಣೆಯಲ್ಲಿ ಇಲ್ಲವೇ ಇಲ್ಲ. ಇನ್ನು ಉಳಿದಿದ್ದು 2 ಪಕ್ಷ, 12 ನಾಮಗಳು ಪಕ್ಷ, 13 ನಾಮಗಳು ಎಂಬ ಪಕ್ಷ. ಆ 12 ನಾಮಗಳು ಎಂಬ ಪಕ್ಷದಲ್ಲಿ ದ್ವಾದಶೇತಿ ಜಯ ಪಕ್ಷ ತಸ್ಮಿನ್ ಪಕ್ಷೇ ಸೇರಿಸಿ ವರ್ಜೆ 12 ನಾಮಗಳನ್ನು ದಾನ ಮಾಡಬೇಕು ಎಂಬ ಒಂದು ಪಕ್ಷ ಇದಲ್ಲ, ಆ ಪಕ್ಷವನ್ನು ನಾವು ಅನುಸರಿಸಿದ್ದೇ ಆದರೆ ಶಿರಸ್ಸಿನಲ್ಲಿ ನೆತ್ತಿ ಮೇಲೆ ನಾಮವನ್ನು ಧಾರಣ ಮಾಡಬಾರ್ದು. ಒಂದು 13 ಅಂತ ಅನ್ನೋಂಗಿದ್ರೆ ತ್ರಯೋದಶ ಮಥೋ ಮೂರ್ತಿ ಅಂದಿದೆ. 12 ನಾಮಗಳಾದಮೇಲೆ 13ನೇ ನಾಮಗಳನ್ನು ಈ ನೆತ್ತಿ ಮೇಲೆ ಧಾರಣ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸಲು ನಾನು ಅಪೇಕ್ಷಿಸ್ತೇನೆ. ಅದು ವಿಷಯ ತಿಳಿಯದರೂ ಗೊತ್ತಿಲ್ಲ ನನಗೆ. 12 ನಾಮಗಳನ್ನು 13 ನಾಮಗಳನ್ನು ಹಾಕ್ತಾರೆ ಕೆಲವರು, ನೆತ್ತಿ ಮೇಲೆ ಧಾರಣ ಮಾಡಿರ್ತಾರೆ. ಎಷ್ಟು ನಾಮಗಳು ಅಂತಂದರೆ ದ್ವಾದನಾಮ ಅಂತಂಬ ಪಕ್ಷವನ್ನೇ ಬಾಯ್ಬಿಟ್ಟು ಹೇಳ್ತಾರೆ. ಆದರೆ 100ಕ್ಕೆ 90 ಭಾಗ 12 ನಾಮಗಳು ಎಂಬ ಪಕ್ಷವೇ ಪ್ರಚಾರದಲ್ಲಿ ಇರೋದು. ಇನ್ನೊಂದು 10% 13 ನಾಮಗಳು ಅಂತಂಬುದಿದೆ. ಆದರೆ ಎರಡೂ ಶಾಸ್ತ್ರದ ಮತ ಎಂಬುದರಲ್ಲಿ ವಿವಾದವೇ ಇಲ್ಲ. ಪರಮ ಪೂಜ್ಯ ವಿದ್ಯಾಗುರುಗಳಾದ
ಶ್ರೀಪಾದಂಗಳವರನ್ನು ಹಾಗೂ ಆಚಾರ್ಯರನ್ನು ಭಕ್ತಿಯಿಂದ ಈ ಸಂದರ್ಭದಲ್ಲಿ ವಂದಿಸಿ ಮತ್ತೊಂದು ಈ ನಾಮದ ಬಗ್ಗೆ ಇರುವಂತಹ ಪ್ರಶ್ನೆಯನ್ನು ಮುಂದಿಸ್ತೇನೆ. ಇವಾಗ ಪ್ರತಿನಿತ್ಯ ನಾವು ನಾಮವನ್ನು ಧಾರಣೆ ಮಾಡುತ್ತೇವೆ. ಅದು ಯಾವ ಕ್ರಮದಲ್ಲಿ ಧಾರಣೆ ಮಾಡಬೇಕು, ಹಾಗೆ ಎಲ್ಲೆಲ್ಲಿ ಧಾರಣೆ ಮಾಡಬೇಕು ಅಂತ ಒಂದು ಜಿಜ್ಞಾಸೆ ಇದೆ. ಅದಕ್ಕೆ ಸಂಬಂಧಿಸವಾದಂತಹ ಉತ್ತರವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. 12 ನಾಮಗಳನ್ನು ಧಾರಣ ಮಾಡೋದು ಹೇಗೆ, ಯಾವ್ಯಾವ ಸ್ಥಾನದಲ್ಲಿ ಮಾಡಬೇಕು ಅಂತಂದರೆ ಪ್ರಮಾಣೀತ ಇದೆ. ಊರ್ಧ್ವಪುಂಡ್ರಂ ಲಲಾಟೇತು ಸರ್ವೇಷಾಂ ಪ್ರಥಮಂ ಸ್ಪೃತಂ. 12 ನಾಮ ಅಂತಾಗಲಿ 13 ನಾಮ ಅಂತಾಗಲಿ ಮೊಟ್ಟ ಮೊದಲು ನಾಮ ಹಣೆ ಮೇಲೆ ಹಚ್ಚಬೇಕು. ಇದು ಮೊದಲನೇದು. ಲಲಾಟಾದಿಕ್ರಮೇಣೇವ ಧಾರಣಂತೂ ವಿಧೀಯತೆ. ಲಲಾಟಾದಿಕ್ರಮದಲ್ಲಿ 12 ನಾಮಗಳನ್ನು ಅಥವಾ 13 ನಾಮಗಳನ್ನು ಧಾರಣ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲೆಲ್ಲಿ ಧಾರಣ ಮಾಡಬೇಕು ಅಂದರೆ ಪ್ರಮಾಣವನ್ನು ಹೇಳಿ ಅದರ ಅಭಿಪ್ರಾಯ ಕನ್ನಡ ಹೇಳ್ತೀನಿ. ಲಲಾಟೆ ಪ್ರಥಮಂ ವಿದ್ಯಾತ್, ದ್ವಿತೀಯೇ ಉದರೇ ತಥಾ, ಹೃದಯದ ತೃತೀಯಂ ಸ್ಯಾತ್, ಕಂಠೇ ಚೈವ ಚತುರ್ಥಕಂ, ಕುಕ್ಷೋ ದಕ್ಷಿಣ ಪಾರ್ಶ್ವೇ ತು ಪಂಚಮಂ ಸ್ಯಾತ್ ವಿಧಾನತಃ, ಷಷ್ಠಂ ದಕ್ಷಿಣಬಾಹೋ ಸ್ಯಾತ್, ಸಪ್ತಮಂ ಕಂಠಪಾರ್ಶ್ವಕೆ, ಕುಕ್ಷೋ ವಾಮಪ್ರದೇಶೇ ಸ್ಯಾತ್, ಅಷ್ಟಮಂ ನವಮಂ ಸ್ಮೃತಂ ವಾಮಬಾಹೋ ತು ತತ್ಪಾರ್ಶ್ವೇ ಕಂಠೇ ತು ದಶಮಂ ಸ್ಮೃತಂ, ಏಕಾದಶಂ ಪೃಷ್ಠಭಾಗೆ ದ್ವಾದಶಂ ಕಗುದಿ ಸ್ಮೃತಂ, ತ್ರಯೋದಶಮತೋ ಮೂರ್ತಿ ಧಾರೇತ್ ಊರ್ಧ್ವಪುಂಡ್ರಕಂ ಅಂತೇಳಿ. ಇದರ ಒಟ್ಟಾರೆ ಅಭಿಪ್ರಾಯ ಏನಂದರೆ, ಮೊಟ್ಟ ಮೊದಲು ಕನ್ನಡದಲ್ಲಿ ಹೇಳ್ತೀನಿ, ನಮ್ಮ ಹಣೆ ಮೇಲೆ ನಾಮವನ್ನು ಹಚ್ಚಬೇಕು. ಎರಡನೇದು ನಮ್ಮ ಹೊಟ್ಟೆಯಲ್ಲಿ ಮಧ್ಯದ ನಾಮವನ್ನು ಹಚ್ಚಬೇಕು. ಮೂರನೇದು ನಮ್ಮ ಎದೆಯಲ್ಲಿ ನಾಮವನ್ನು ಹಚ್ಚಬೇಕು. ನಾಲ್ಕನೇ ಎದೆ ಮೇಲೆ ಕಂಠ ಇದೆಯಲ್ಲ ಆ ಭಾಗದ 4ನೇ ಹಚ್ಚಬೇಕು. 5ನೇದು ಉದರದಲ್ಲಿ ನಮ್ಮ ಬಲಭಾಗದಲ್ಲಿ ಹಚ್ಚಬೇಕು. 6ನೇ ನಾಮವನ್ನು ನಮ್ಮ ಬಲಭುಜದಲ್ಲಿ ಹಚ್ಚಬೇಕು. 7ನೇ ನಾಮವನ್ನು ಬಲಭುಜ ಕಂಠ ಇದೆ ಅಲ್ಲಿ ಹಾಕಬೇಕು. 8ನೇ ನಾಮವನ್ನು ನಮ್ಮ ಹೊಟ್ಟೆ ಮೇಲೆ ಎಡಭಾಗದಲ್ಲಿ ಹಚ್ಚಬೇಕು. 9ನೇ ನಾಮವನ್ನು ನಮ್ಮ ಎಡಭುಜದಲ್ಲಿ ಹಚ್ಚಬೇಕು. 10ನೇ ನಾಮವನ್ನು ನಮ್ಮ ಎಡಭುಜದಲ್ಲಿ ಮೇಲೆ ಕುತ್ತಿಗೆ ಅಲ್ಲಿ ಹಚ್ಚಬೇಕು. ಆಮೇಲೆ ನಮ್ಮ ಬೆನ್ನಿನ ಹಿಂದೆ ಹಚ್ಚಬೇಕು ಮತ್ತು ಕುತ್ತಿಗೆ ಹಿಂಭಾಗದಲ್ಲಿ ಹಚ್ಚಬೇಕು. ಈ ರೀತಿಯಾಗಿ 12 ನಾಮಗಳನ್ನು ಹಚ್ಚಬೇಕು. ಇನ್ನು 13ನೇದು ಅಂತಲಿಕ್ಕೆ ನೆತ್ತಿ ಮೇಲೆ ಒಂದು ನಾಮವನ್ನು ಹಚ್ಚೋದು 13. ಈ ಕ್ರಮದಲ್ಲಿ ನಾಮಧಾರಣ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಸ್ವಾಮಿ, ಈಗ ಮತ್ತೊಂದು ಪ್ರಶ್ನೆ ಇದೆ, ಹೇಳಿ. ನೀವೇ ತಿಳಿಸಿದಂತೆ ದ್ವಾದಶ ನಾಮವಾಗಲಿ ಅಥವಾ ತ್ರಯೋದಶ ನಾಮವಾಗಲಿ ಅದರಲ್ಲಿ ಹಣೆ ನಾಮವು ಕೂಡ ಒಂದು ಸೇರಿರುವಂತಹದ್ದಾಗಿದೆ. ಆ ಹಣೆ ನಾಮವನ್ನು ಹೇಗೆ ಧರಿಸಬೇಕು ಅನ್ನುವಂಥದ್ದು ಏನಾದರೂ ಕ್ರಮ ಇದ್ರೆ ಅದರ ಮಾಹಿತಿಯನ್ನು ದಯವಿಟ್ಟು ಕೊಡಬೇಕಾಗಿ ವಿನಂತಿ. ಹಣೆ ನಾಮವನ್ನು ಹೇಗೆ ಧರಿಸಬೇಕು ಅಂತ ನಿಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಾನು ತಿಳಿಸಲು ಬಯಸ್ತೇನೆ. ನಾವು ನಾಮವನ್ನು ಮಾಡುವ ಮುಂದೆ ಊರ್ಧ್ವಂಗ ಚಂಚಸತ್ವಸ್ಥಃ ಅಂತ ಹೇಳೋದಂತೆ ಕೆಳಗಿನಿಂದ ಮೇಲಕ್ಕೆ ಹೋಗಕ್ಕೆ ಹೊರತು ಮೇಲಿಂದ ಕೆಳಗೆ ಬರಬಾರ್ದು ಅಂಬುದು ಒಂದು ಧರ್ಮಶಾಸ್ತ್ರ ಸೂಕ್ಷ್ಮ. ಅದರ ಪ್ರಕಾರ ನಾವು ಹಣೆಯ ನಾಮವನ್ನು ಹಚ್ಚೋ ಮುಂದೆ ಈ ಕೆಳಗಡೆಯಿಂದ ಮೇಲಕ್ಕೆ ಹೋಗಬೇಕು. ಎಲ್ಲಿಂದ ಎಲ್ಲಿಂದ ಹಚ್ಚಬೇಕು ಅಂತಂದರೆ ಹೇಳ್ತಾರೆ, ನಾಸಿಕಾ ಮೂಲಮಾರಭ್ಯ ಆಕೇಶ ಅಂತಂಚ ವಿನ್ಯಸಿ. ನಾಸಿಕಾ ಮೂಲ ಅಂತಂದರೆ ಇದು ಇಲ್ಲಿಂದ ಹಿಡಿದು ಎಲ್ಲಿವರೆಗೂ ಕೂದಲು ಒಬ್ಬೊಬ್ಬ ಮನುಷ್ಯನಿಗೆ ಎಲ್ಲಿಂದ ಬೆಳೀತೋ ನೆತ್ತಿಯಲ್ಲಿ ಅಲ್ಲಿವರೆಗೂ ನಾಸಿಕಾ ಮೂಲ ಆರಭ್ಯ ಆಕೇಶ ಅಂತಂಚ ವಿನ್ಯತೆ ಅಂತ ಹೇಳೋದ್ರಿಂದ ಈ ರೀತಿಯಾಗಿ ಹಣೆ ನಾಮವನ್ನು ಹಚ್ಚಬೇಕು. ಯಾವ ಯಾವ ನಾಮವನ್ನು ಯಾವ ಯಾವ ಭಗವನ್ಮೂರ್ತಿಯನ್ನು ಸ್ಮರಿಸುತ್ತಾ ಧರಿಸಬೇಕು? ನಿಮ್ಮ ಪ್ರಶ್ನೆಗೆ ಹಾರೀತ ಸ್ಮೃತಿಯಲ್ಲಿ ಉತ್ತರ ಸಿಗುತ್ತೆ. ಹಾರೀತ ಸ್ಮೃತಿಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಲಲಾಟೆ ಕೇಶವಂ ವಿದ್ಯಾತ್, ಕುಕ್ಷೌ ನಾರಾಯಣಂ ನಿಸೀತ್, ವಕ್ಷಸ್ಥಲೇ ಮಾಧವಂಚ, ಗೋವಿಂದಂ ಕಂಠಕೂವರೆ, ವಿಷ್ಣುಂಚ ದಕ್ಷಿಣೇ ಪಾರ್ಶ್ವೇ ಬಾಹು ಚ ಮಧುಸೂದನಂ, ತ್ರಿವಿಕ್ರಮಂ ಕಂಠದೇಶೆ, ವಾಮನಂ ವಾಮಪಾರ್ಶ್ವದ, ಶ್ರೀಧರಂ ವಾಮಬಾಹುತು, ಹೃಷಿಕೇಶಂತು ಕಂದರೆ, ಪೃಷ್ಠೇ ಚ ಪದ್ಮನಾಭಂತು, ಗಲೆ ದಾಮೋದರಸ್ತದ, ತತ್ಪ್ರಕ್ಷಾಳಿತೋ ಯೇನ
ವಾಸುದೇವೇತಿ ಮೂರ್ಧನಿ. ಅಂದರೆ ಈಗಾಗಲೇ 12 ನಾಮಗಳನ್ನು ಯಾವ ಕ್ರಮದಲ್ಲಿ ಹಚ್ಚಬೇಕು ಅಂತ ನಾನು ಹೇಳಿದ್ದನೋ ಅದೇ ಕ್ರಮದಲ್ಲೇನೆ ಕೇಶವನನ್ನು ಹಿಡಿದು ದಾಮೋದರನಂಗ 12 ಭಗವದ್ಗುರುಗಳ ಸ್ಮರಣೆ ಮಾಡಬೇಕು. ಕೊನೆಯಲ್ಲಿ ನೆತ್ತಿ ಮೇಲೆ ಹಚ್ಕೊಂಡು ಮುಂದೆ ವಾಸುದೇವ ಎಂಬುದಾಗಿ ಸ್ಮರಣೆ ಮಾಡಬೇಕು. ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕವಾದಂತಹ ಪ್ರಶ್ನೆ ಎಂದು ಭಾವಿಸ್ತೇನೆ. ಇವಾಗ ಪ್ರತಿನಿತ್ಯ ನಾವು 12 ನಾಮಗಳು ಧಾರಣೆ ಮಾಡುತ್ತೇವೆ. ಅಲ್ಲಿ ಲಲಾಟದಲ್ಲಿ ಹಣೆಯಲ್ಲಿ ಧಾರಣೆ ಮಾಡುವಾಗ ಸಚ್ಛಿದ್ರವಾಗಿ ಧಾರಣೆ ಮಾಡುತ್ತೇವೆ. ಚಿತ್ರ ಮಧ್ಯದಲ್ಲಿ ಛಿದ್ರ ಇರುತ್ತೆ. ಆದರೆ ಬೇರೆ ಅನ್ಯತ್ರ ನಾವು ಹಚ್ಚಿಕೊಳ್ಳುವಾಗ ಅಲ್ಲಿ ನಾವು ಛಿದ್ರ ಮಾಡೋದಿಲ್ಲ. ಹಾಗಾಗಿ ಎಲ್ಲ ನಾಮಗಳನ್ನು ಊರ್ಧ್ವಪುಂಡ್ರವನ್ನು ಸಚ್ಛಿದ್ರವಾಗಿ ಮಾಡಬೇಕು, ಅಥವಾ ಕೆಲವೊಂದು ಸಚ್ಛಿದ್ರ ಕೆಲವೊಂದು ಅಚ್ಛಿದ್ರ ಅಂತಿದೆಯೋ, ಅಥವಾ ಎಲ್ಲವೂ ಅಚ್ಛಿದ್ರವೋ, ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಬೇಕು ಅಂತ ಜಿಜ್ಞಾಸೆಗಿದೆ. ಆದ್ದರಿಂದ ಸ್ಪಷ್ಟೀಕರಣ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದೆ. ಈ ವಿಷಯಕ್ಕೆ ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಊರ್ಧ್ವಪುಂಡ್ರಂ ಲಲಾಟೇತು ದಂಡಾಕಾರಂ ಶಿರೋಭರಂ ಮಧ್ಯೆ ಚಿತ್ರೇಣ ಸಂಯುಕ್ತಂ ತಚ್ಚಿತ್ರಂ ಮಮ ಮಂದಿರಂ ಲಲಾಟೀಯೋರ್ಧ್ವಪುಂಡ್ರಸ್ಯೈವ ಇತರ ಪುಂಡ್ರ ಪರಿತ್ಯಾಗೇನ ಸಚ್ಚಿದ್ರತ್ವ ವಿಧಾನಾತ್ ತಸ್ಯೈವ ಸಚ್ಚಿದ್ರತ್ವಂ ವಸ್ತುತಸ್ತು ಸರ್ವಪುಂಡ್ರಾಣಾಂ ಸಚ್ಚಿದ್ರತ್ವೇನ ಧಾರಣಂ ಶಿಷ್ಟಾಚಾರ ವಿರುದ್ಧತ್ವ ತ್ಯಾಜ್ಯಂ. ಇದರ ಒಟ್ಟಾರೆ ಅಭಿಪ್ರಾಯ ಏನಂದರೆ, ಹಣೆಯಲ್ಲಿ ಏನು ನಾವು ನಾಮವನ್ನು ದಾನ ಮಾಡಿದೆ ಅದು ಸಚ್ಛಿದ್ರವಾಗಿ ದಾನ ಮಾಡಬೇಕು, ಅದು ವಿಷ್ಣು ಮಂದಿರ ಅಂತ ಹೇಳ್ತಾರೆ. ಇನ್ನು ಬಾಕಿ 11 ನಾಮಗಳನ್ನು 12 ನಾಮ ಪಕ್ಷಕ್ಕೆ ಮಾತಾಡ್ತೀವಿ, ಬಾಕಿ 11 ನಾಮಗಳನ್ನು ಅಚ್ಛಿದ್ರವಾಗಿ ದಾನ ಮಾಡಬೇಕು. ಅವೆಲ್ಲವನ್ನು ಸಚ್ಛಿದ್ರವಾಗಿ ದಾನ ಮಾಡೋದೇ ಶಿಷ್ಟಾಚಾರ ವಿರುದ್ಧ, ಅದು ತ್ಯಾಜ್ಯ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲು ನಾನು ಬಯಸ್ತೇನೆ. ಅದರ ಬಗ್ಗೆ ನಾನು ನಿರಾಕರಣೆ ಇತ್ಯಾದಿ ಯಾವುದೂ ಮಾಡೋದಿಲ್ಲ. ಶ್ರೀ ರಾಮಾನುಜಾಚಾರ್ಯ ಪಂಥದಲ್ಲಿ ಎಲ್ಲ ನಾಮಗಳನ್ನು ಹಣೆಯಲ್ಲಿ ಇದ್ದಂತೆ ಎಲ್ಲ ನಾಮಗಳನ್ನ ಸಚ್ಛಿದ್ರವಾಗಿ ಧಾರಣ ಮಾಡ್ತಾರೆ. ಅದು ಅವರ ಸಂಪ್ರದಾಯ. ಸ್ವಾಮಿ, ನಾಮಗಳನ್ನು ನಾವು ಧಾರಣ ಮಾಡುವಾಗ ನಮ್ಮ ಬೆರಳಿನಿಂದ ನಾವು ಹಚ್ಚುತ್ತೇವಲ್ಲ, ಯಾವ ಬೆರಳನ್ನೇ ಉಪಯೋಗಿಸಿಕೊಂಡು ನಾಮಗಳನ್ನು ಹಚ್ಚಬೇಕು ಎಂಬುವಂಥ ಒಂದು ಜಿಜ್ಞಾಸೆ ಇದೆ. ಅದಕ್ಕೆ ಏನು ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಅಂಗುಷ್ಟ ಪುಷ್ಟಿತ ಪ್ರೋಕ್ತ ಮಧ್ಯಮ ಆಯುಷ್ಕರೀತ ಅನಾಮಿಕ ಅನ್ನದ ನಿತ್ಯಂ ಮುಕ್ತಿದ ತರ್ಜನಿ ಸ್ಮೃತ. ಅಂದರೆ ಅಂಗುಷ್ಟದಿಂದ ನಾಮವನ್ನು ಹಚ್ಚಿದ ಪುಷ್ಟಿಯನ್ನು ಕೊಡುತ್ತದೆ, ಮಧ್ಯಮ ಬೆರಳಿನಿಂದ ಹಚ್ಚಿದರೆ ಆಯುಷ್ಯನ್ನು ಕೊಡುತ್ತದೆ. ಇನ್ನು ಅನಾಮಿಕ ಉಂಗುರದ ಬೆರಳಿನಿಂದ ನಾವು ನಾಮವನ್ನು ಹಚ್ಚಿದರೆ ಅನ್ನವನ್ನು ಕೊಡುತ್ತದೆ, ಅನ್ನವನ್ನು ಕೊಡುತ್ತದೆ. ಆದರೆ ಮುಕ್ತಿಯನ್ನು ಬಯಸಿದ್ದೆ ಅದರಲ್ಲಿ ತರ್ಜನಿ ಬೆರಳಿನಿಂದ ಅದನ್ನು ನಾಮಧಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಬಲಸ್ಥಾನದ ಮೇಲೆ ಒಂದು ನಾಮವನ್ನು ಹಚ್ಚಲು ಪ್ರಮಾಣವಿದೆ. ಈ ವಿಷಯಕ್ಕೆ ಉತ್ತರವನ್ನು ಹೇಳಬೇಕಿಂತ ಮುಂಚೆ ಒಂದು ಮಾತನ್ನು ನಾನು ಹೇಳಬಯಸ್ತೇನೆ. ಈ ಬಲಸ್ಥಾನದ ಮೇಲೆ ಏನು ಹಚ್ಚಿದ್ವಲ್ಲ ನಾವು ಒಂದು ನಾಮ, ಅದು 12 ನಾಮ ಎಂಬುದರಲ್ಲೂ ಸೇರಲ್ಲ, 13 ನಾಮ ಪಕ್ಷದಲ್ಲೂ ಸೇರಲ್ಲ, 8 ನಾಮಗಳು ಎಂಬ ಪಕ್ಷದಲ್ಲೂ ಸೇರಲ್ಲ. ಅದು ಪ್ರತ್ಯೇಕ. ಅದು ಆ ವಿಷಯವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಈ ವಿಶೇಷವನ್ನು ಹೇಳ್ತಾ ಇದ್ದಾರೆ. ಶ್ರೀವತ್ಸಂ ದಕ್ಷಿಣೋರಸ್ಕೆ ವಿನ್ಯತೆ ಪದ್ಮವಿವೇಚ ಅಂತಂಬುವ ಪ್ರಮಾಣದ ಪ್ರಕಾರ ನಾವು ಬಲಸ್ಥಾನದ ಮೇಲೆ ಒಂದು ನಾಮವನ್ನು ಅವಶ್ಯವಾಗಿ ಧಾರಣ ಮಾಡಬೇಕು. ಮತ್ತೊಂದು ಕೊನೆಯ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ಈಗ ನಾವು ಪ್ರತಿನಿತ್ಯ ನಾವು ಭೋಜನಕ್ಕೆ ಕುಳಿತುಕೊಳ್ಳುವಾಗ ಗಂಧವನ್ನು ಧಾರಣೆ ಮಾಡುತ್ತೇವೆ, ಅಕ್ಷತೆಯನ್ನು ಹಚ್ಚಿಕೊಳ್ಳುತ್ತೇವೆ, ಅಂಗಾರವನ್ನು ಧಾರಣೆ ಮಾಡುತ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಆಗುವಾಗ ಗಂಧ ಅಕ್ಷತೆಯನ್ನು ಮಾತ್ರ ಧಾರಣೆ ಮಾಡುತ್ತೇವೆ, ಕೆಲವೊಂದು ಸಂದರ್ಭದಲ್ಲಿ ಗಂಧ ಅಂಗಾರವನ್ನು ಮಾತ್ರ ಧಾರಣೆ ಮಾಡ್ತೇವೆ. ಆದರೆ ಯಾವ ಸಂದರ್ಭದಲ್ಲಿ ಮೂರನ್ನು ಧಾರಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಗಂಧ ಅಕ್ಷತೆ ಅದನ್ನು ಧಾರಣೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಗಂಧ ಅಂಗಾರವನ್ನು ಧಾರಣೆ ಮಾಡಬೇಕು ಅಂತ ಸ್ವಲ್ಪ ಜಿಜ್ಞಾಸೆ ಇದೆ. ಆದ್ದರಿಂದ ಅದಕ್ಕೆ ಸಪ್ರಮಾಣವಾಗಿ ಉತ್ತರವನ್ನು ಕೊಡಬೇಕು ಅಂತ ಉತ್ತರವನ್ನು ಬಯಸ್ತಾ ಇದ್ದೀನಿ.
ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ಸ್ಪಷ್ಟ ಮಾಡಲು ನಾನು ಬಯಸ್ತೇನೆ. ಈ ಪ್ರಶ್ನೆಗೆ ನಾನು ಏನು ಉತ್ತರವನ್ನು ಹೇಳೋನಿದ್ದೇನೆ ಇದೆಲ್ಲವೂ ನಮ್ಮ ಶ್ರೀ ಮಠದ ಪದ್ಧತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಬೇರೆ ಮಠದ ಪದ್ಧತಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಅದನ್ನು ಹೇಳಲಿಕ್ಕೆ ನಾನು ಅಧಿಕಾರಿಯೂ ಅಲ್ಲ. ನಮ್ಮ ಮಠದ ಪದ್ಧತಿಯನ್ನು ಹೇಳಲಿಕ್ಕೆ ಇನ್ನೊಬ್ಬರು ಅಧಿಕಾರಿಗಳು ಅಲ್ಲ. ನಮ್ಮ ಮಠದ ಪದ್ಧತಿಯನ್ನು ಹೇಳಬೇಕಾದ್ರೆ ಪ್ರಧಾನ ಅಧಿಕಾರಿಗಳು ಶ್ರೀಗಳವರು, ಅವ್ರಿಗೆ ಹೊಂದಿಕೊಂಡಂಥ ಪಂಡಿತರುಗಳು ಕೂಡ ಹೇಳ್ಬೋದು. ಅದರಿಂದ ಇನ್ನೊಂದು ಮಠದ ವಿಷಯದಲ್ಲಿ ಆ ಮಠದ ಸ್ವಾಮಿಗಳ ಅಧಿಕಾರಿಗಳು, ಪ್ರಧಾನ ಅಧಿಕಾರಿಗಳು, ಆ ಮಠದ ಪಂಡಿತರುಗಳು ಹೇಳ್ಬೋದು. ಆದ್ದರಿಂದ ಈಗ ನಾನು ನಮ್ಮ ಶ್ರೀಮಠದ ಸಂಪ್ರದಾಯ ಪ್ರಕಾರವಾಗಿ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರವನ್ನು ನಾನು ಹೇಳ್ತೇನೆ. ಈ ಉತ್ತರ ಹೇಳತಕ್ಕಂಥದ್ದೇನಿದೆ ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನೀವು ನಿಮಗೊಂದು ತುಂಬ ಸಂಶಯ ಬರೋದು. ನಮ್ಮ ಮಠ ಸಾಕ್ಷಾತ್ ಶ್ರೀಮನ್ ಹಂಸನಾಮಕ ಪರಮಾತ್ಮನಿಂದ ಬಂದಂಥ ನಮ್ಮ ಮಠ, ಮೂಲ ಮಠ ಮಧ್ವಾಚಾರ್ಯ ಮಠ. ಹಂಸನಾಮಕ ಪರಮಾತ್ಮನ ಕಾಲದಿಂದಲೂ ಇವತ್ತಿನವರೆಗೂ ಈ ಮುಂದೆ ನಾನು ನಿಮ್ಮ ಪ್ರಶ್ನೆಗೆ ಏನೇನು ಉತ್ತರ ಹೇಳ್ತೇನೆ ಆ ಸಂಪ್ರದಾಯ ನಮ್ಮ ಮಠದಲ್ಲಿ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ನನ್ನ ಮಾತನ್ನು ಯಾರೂ ಅದನ್ನು ಹಿಂಗೆ ಮಾಡಬೇಕು ಅಂತ ಇಷ್ಟೇ ಅಂದ್ಬಿಟ್ರು, ತಮ್ಮಡ ಸಂಪ್ರದಾಯ ಅಂತ ಹೇಳಿಲ್ಲ ಅಂತ ಇದನ್ನು ಭಾಗವನ್ನು ಕತ್ತರಿಸ್ಬಿಟ್ಟು ಅಟ್ಟೆ ಇಟ್ಟು ಅದಕ್ಕೊಂದು ಬಣ್ಣ ಕೊಡೋದು ನಮ್ಮ ಅನುಭವಕ್ಕೆ ಬಂದಿದೆ. ಹಾಗೆ ಮಾಡಬಾರ್ದು. ಮಾಡಿದ್ರೆ ಅದಕ್ಕೆ ನಾವು ಮತ್ತೆ ಅದಕ್ಕೆ ಪ್ರತಿಯಾಗಿ ನಾವೇನು ಹೇಳಬೇಕಾಗ್ತದೋ ಮಾಡಬೇಕಾಗ್ತದೆ. ಕೃತೇಜ ಪ್ರತಿಕೃತಿ ಕುರಿಯಾತ್ ಏಳು ಧರ್ಮ ಸನಾತನ. ಈಗ ಪ್ರಕೃತದಲ್ಲಿ ನಮ್ಮ ಮಠದ ಸಂಪ್ರದಾಯವನ್ನು ಮಾತ್ರ ನಾನು ಹೇಳ್ತೇನೆ. ಮೊಟ್ಟ ಮೊದಲು ಗಂಧ ಮತ್ತು ಅಂಗಾರ ಯಾವಾಗ ದಾನ ಮಾಡಬೇಕು ಎಂಬುದ್ರ ಬಗ್ಗೆ ಹೇಳ್ತೀನಿ. ಈಗ ಪ್ರತಿಯೊಬ್ಬರು ಅವರವರ ತಂದೆ ತಾಯಿಗಳ ಕಾಲಶ್ರಾದ್ದದಲ್ಲಿ ಬ್ರಾಹ್ಮಣನ ಪೂರ್ವೋಕ್ತಕ್ಕೆ ಬ್ರಾಹ್ಮಣ ಕೊಡಿಸ್ತಾರೆ. ಆ ಬ್ರಾಹ್ಮಣರಿಗೆ ಮೊದಲು ಊಟಕ್ಕೆ ಕೂಡ ಮುಂಚೆ ಗಂಧದಿಂದ ನಾಮದಾನ ಮಾಡಬೇಕು, ಅಂಗಾರವನ್ನು ಮಾತ್ರ ದಾನ ಮಾಡಬೇಕು. ಭೋಜನಾದಿಗಳೆಲ್ಲ ಅವೆರಡನ್ನು ದಾನ ಮಾಡೇ ಆಮೇಲೆ ಕೊನೆಗೆ ಯಜಮಾನನ ಮನೆಯಿಂದ ಹೊರಗೆ ಹೋಗುವಾಗ ಅಕ್ಷತೆಯನ್ನು ದಾನ ಮಾಡ್ತಾರೆ. ಇದು ಒಂದು ವಿಚಾರ. ಇನ್ನು ಎರಡನೆಯದು, ಈ ವಿಷಯಕ್ಕೆ ಏನಾದರೂ ಪ್ರಮಾಣ ಉಂಟಾ ಅಂದರೆ ಪ್ರಮಾಣ ಇದೆ. ಏನಂದರೆ ಲಲಾಟೆ ತಿಲಕಂ ದೃಷ್ಟ ನಿರಾಶಾ ಪಿತರೋಗತಃ ವರ್ತಲಂ ನೈವ ಕುರ್ವೀತ ಲಲಾಟೇದು ಕದಾಚನ ಅಂತ ಹೇಳ್ತಾರೆ. ವರ್ತಲಾಕಾರಂ ಅಂದರೆ ಪೂರ್ವೋಕ್ತಕ್ಕೆ ಕೂತ್ಕೊಂಡಂಥ ಬ್ರಾಹ್ಮಣ ಗಂಧ ಅಂಗಾರವನ್ನು ಹಚ್ಕೊಳ್ಳುವಂತೆ ಅಕ್ಷತೆಯನ್ನು ಹಚ್ಕೊಂಡ್ಬಿಟ್ರೆ ಲಲಾಟೆ ತಿಲಕಂ ದೃಷ್ಟ ನಿರಾಶಾ ಪಿತರೋಗತಃ ಪಿತೃದೇವತೆಗಳು ನಿರಾಶರಾಗಿ ಹೊರಟು ಬಿಡ್ತಾರಂತೆ. ತಿಲಕ ಅಂತಂದರೆ ವರ್ತಲಂ ನೈವ ಕುರ್ವೀತ ಲಲಾಟೇದು ಕದಾಚನ. ಗುಂಡಕ್ಕೆ ನಾವು ಅಕ್ಷತೆಯನ್ನು ಹಚ್ಚಿವಿ, ಅದನ್ನು ಹಚ್ಚಬಾರದು ಅಂತ ಹೇಳ್ತಾರೆ. ಇದು ಗಂಧ ಮತ್ತು ಅಂಗಾರ ಎರಡನೇ ಹಚ್ಚತಕ್ಕಂಥ ಸಂದರ್ಭ. ಇನ್ನು ಅಂಗಾರವನ್ನು ಮಾತ್ರ ಹಚ್ಚತಕ್ಕಂಥ ಒಂದು ಸಂದರ್ಭ ಇದೆ. ಪ್ರತಿ ಏಕಾದಶಿ ದಿವಸ ಅಂಗಾರವನ್ನು ಮಾತ್ರ ದಾನ ಮಾಡೋದು. ಮತ್ತು ಗಂಧ ಮತ್ತು ಅಕ್ಷತೆ ಇವೆರಡನ್ನು ಹಚ್ಚತಕ್ಕಂಥ ಒಂದು ಸಂದರ್ಭ ಇದೆ. ಅದು ಯಾವ ಸಂದರ್ಭ ಅಂದರೆ ನಮ್ಮ ಶ್ರೀಮಠದಲ್ಲಿ ಇರತಕ್ಕಂಥ ಸಂಪ್ರದಾಯ. ಈ ವ್ಯಾಸಪೂರ್ಣಿಮಾ ದಿವಸ ಪ್ರಾತಃ ಕಾಲದಲ್ಲಿ ವೇದವ್ಯಾಸ ಪೂಜೆ ಇತ್ಯಾದಿಗಳೆಲ್ಲ ಆದಮೇಲೆ ತೀರ್ಥವನ್ನು ಕೊಡ್ತಾರೆ ಸ್ವಾಮಿಗಳವರು. ಆವಾಗ ಗಂಧ ಮತ್ತು ಅಕ್ಷತೆ ಇವೆರಡನ್ನು ಮಾತ್ರ ಹಚ್ಚಿದ್ದಾರೆ. ಹಾಗಾದ್ರೆ ಅವತ್ತು ಹಚ್ಚೋಲ್ಲ ಅಂದರೆ ಮಧ್ಯಾಹ್ನ ಭೋಜನ ಸಮಯದಲ್ಲಿ ಗಂಧ ಅಕ್ಷತೆ ಅಂಗಾರ ಮತ್ತೆ ಹಚ್ಚುತ್ತಾರೆ. ಇನ್ನು ಅಕ್ಷತೆಯನ್ನು ಮಾತ್ರ ಹಚ್ಚತಕ್ಕಂಥ ಸಂದರ್ಭ ಯಾವಾಗ ಅಂದರೆ ಈಗ ರಾಯರ ರಥೋತ್ಸವ ಮಾಡ್ತೀವಿ, ದೊಡ್ಡ ದೊಡ್ಡ ದೇವತೆಗಳ ರಥೋತ್ಸವ ಮಾಡಿದೆ ಬೆಳಗ್ಗೆ. ಆ ರಥೋತ್ಸವದ ಸಮಯದಲ್ಲಿ ಅಕ್ಷತೆಯನ್ನು ಮಾತ್ರ ಹಚ್ಚುತ್ತಾರೆ. ಆವಾಗ ಅಂಗಾರ ಇತ್ಯಾದಿಗಳನ್ನು ಧಾರಣ ಮಾಡೋದಿಲ್ಲ. ಆದರೆ ರಥೋತ್ಸವ ಮುಗಿದು ಮಧ್ಯಾಹ್ನ ಭೋಜನ ಕೂಡ ಮುಂದೆ ಕ್ರಮ ಪ್ರಕಾರವಾಗಿ ಗಂಧ ಅಕ್ಷತೆ ಅಂಗಾರವನ್ನು ಧಾರಣ ಮಾಡ್ತಾರೆ. ಇನ್ನು ನಿತ್ಯದಲ್ಲೂ ಭೋಜನಕ್ಕೆ ಕೂತಾಗ ಮಧ್ಯಾಹ್ನ ಕ್ರಮವಾಗಿ ಗಂಧ ಆನಂತರ ಅಕ್ಷತೆ ಆನಂತರ ಅಂಗಾರವನ್ನು ದಾನ ಮಾಡಬೇಕು. ಇದು ನಮ್ಮ ಶ್ರೀಮಠದ ಪದ್ಧತಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ಭೋಜನ ಇಲ್ಲದೇ ಇದ್ದರೂ ಕೂಡ ಈ ಮೂರನ್ನು ಹಚ್ಚಬೇಕಾಗ್ತದೆ. ಹಚ್ಚುವ ಸಂಪ್ರದಾಯ ನಮ್ಮ ಮಠದಲ್ಲಿದೆ. ಯಾವ ಸಂದರ್ಭ ಅಂದರೆ ವಿಷ್ಣು ಪಂಚಕ ವ್ರತವನ್ನು ಹಿಡಿದವನು
ಅವತ್ತು ನಿಟ್ಟುಪವಾಸ ಇದ್ದರೂ ಕೂಡ ಗಂಧ ಅಕ್ಷತೆ ಅಂಗಾರವನ್ನು ಅವಶ್ಯ ದಾನ ಮಾಡಬೇಕು. ಅದಂತೆ ಕೃಷ್ಣ ಜಯಂತಿ ಅಥವಾ ಕೃಷ್ಣಾಷ್ಟಮಿ ದಿವಸದಂದು ಕೂಡ ಉಪವಾಸವಿದ್ದರೂ ಕೂಡ ಗಂಧ ಅಕ್ಷತೆ ಅಂಗಾರವನ್ನು ಹಚ್ಚಬೇಕು. ಇದೆಲ್ಲ ಸಂಪ್ರದಾಯಗಳು ನಮ್ಮ ಶ್ರೀಮಠದ ಸಂಪ್ರದಾಯ. ಬೇರೆ ಮಠದ ಸಂಪ್ರದಾಯದ ಬಗ್ಗೆ ನಾನು ಮಾತಾಡಿದ್ದೆ. ನಿಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರ ಬಂದಿರಬಹುದು ಅಂತ ನಾನು ಅನ್ಕೋತೀನಿ. ಇದರ ಬಗ್ಗೆ ಹೇಳಬೇಕಾಗುತ್ತದೆ. ನಿಜಕ್ಕೂ ಈ ಸಮಾಧಾನ ಅತ್ಯಂತ ಪ್ರಶಂಸನೀಯವಾದ ಸಮಾಧಾನ. ಈ ಸಮಾಧಾನವನ್ನು ಕೊಟ್ಟಂತಹ ನಿಮ್ಮನ್ನು ಪ್ರಶಂಸೆ ಮಾಡಲೇಬೇಕು. ಯಾಕೆಂದರೆ ಪ್ರಾಯ ಇದುವರೆಗೂ ಕೂಡ ಯಾವತ್ತು ಗಂಧಾಕ್ಷತೆಯನ್ನು ಮಾತ್ರ ಧಾರಣೆ ಮಾಡಬೇಕು, ಯಾವತ್ತು ಅಕ್ಷತೆಯನ್ನು ಮಾತ್ರ ಧಾರಣ ಮಾಡಬೇಕು ಅಂತ ಈ ಅಪೂರ್ವವಾದಂತಹ ವಿಷಯ ಪ್ರಾಯ ಜನಸಾಮಾನ್ಯರಿಗೆ ಗೊತ್ತಿದ್ದಿಲ್ಲ ಅಂತ ಅನಿಸ್ತದೆ. ಅದನ್ನು ಸಂಪ್ರದಾಯಬದ್ಧವಾಗಿ ಸಂಪ್ರದಾಯ ಏನಿದೆಯೋ ಅಂತ ಅದನ್ನು ಹೇಳ್ತಾ ತಾವು ಹೇಳಿದ್ದೀರಿ. ಆದ್ದರಿಂದ ನಮಗೆ ಜಿಜ್ಞಾಸುಗಳ ಪರವಾಗಿ ನಾನು ಅಭಿನಂದನೆ ಮತ್ತು ಅಭಿನಂದನೆ ಸಮರ್ಥನೆ ಮಾಡ್ತೇನೆ. ತುಂಬ ಸಂತೋಷ. ಒಟ್ಟಿನಲ್ಲಿ ನಮ್ಮ ಮಠದ ಸಂಪ್ರದಾಯವನ್ನು ನಾವು ಅಧಿಕೃತವಾಗಿ ತಿಳಿಸಬೇಕಾದ ನಮ್ಮ ಕರ್ತವ್ಯ ಆದ ಕಾರಣ ಅದು ತಿಳಿಸಿದ್ದೇನೆ.